ಎಲ್ಲರಿಗೂ ನಮಸ್ಕಾರ. ಇಂದು ನಾವು CSV ಟೆಂಪ್ಲೇಟ್ ಮ್ಯಾಪಿಂಗ್ ಮಾಡೋದನ್ನು ತೋರಿಸುತ್ತೀವಿ. ಮೊದಲು ಮೋ ಸೆಕ್ಷನ್ಗೆ ಹೋಗಿ ನಂತರ ಸೆಟ್ಟಿಂಗ್ಸ್ ಸೆಕ್ಷನ್ಗೆ ಹೋಗಿ. ಇದರಿಂದ ನೀವು ಮುಖ್ಯ ಸೆಟ್ಟಿಂಗ್ಸ್ ಸ್ಕ್ರೀನ್ಗೆ ಬರ್ತೀರಾ. ಇಲ್ಲಿಂದ CSV ಟೆಂಪ್ಲೇಟ್ ಸೆಕ್ಷನ್ಗೆ ಹೋಗಿ. ಇವು ನಿಮ್ಮ ಹಿಂದಿನ CSV ಟೆಂಪ್ಲೇಟ್ ಮ್ಯಾಪ್ ಮಾಡಿದ್ದು. ಹೊಸ ಟೆಂಪ್ಲೇಟ್ ಸೇರಿಸಲು ಆಡ್ ನ್ಯೂ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಇಷ್ಟದ ಸಪ್ಲೈಯರ್ ಆಯ್ಕೆ ಮಾಡಬಹುದು. ನೀವು ಆಪ್ಷನ್ ಇದೆ ಎಂದು ಮಲ್ಟಿಪಲ್ ಸಪ್ಲೈಯರ್ಸ್ ಆಯ್ಕೆ ಮಾಡಬಹುದು. ಮುಂದಿನದು, ನೀವು ಈಗಾಗಲೇ ಸೇರಿಸಿದ ಟೆಂಪ್ಲೇಟ್ ಆಯ್ಕೆ ಮಾಡಿ. ಹೊಸ ಟೆಂಪ್ಲೇಟ್ ಸೇರಿಸಬೇಕಾದರೆ ಮ್ಯಾಪ್ ಟು ನ್ಯೂ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟಾ ಯಾವ ರೋ ನಂಬರ್ನಿಂದ ಆರಂಭವಾಗುತ್ತದೆಯೋ ಅದು ಕಾಣಬಹುದು. ಹಾಗಾಗಿ ನಾವು ರೋ ನಂಬರ್ 2 ಸೇರಿಸಿದ್ದೇವೆ, ಏಕೆಂದರೆ ಡೇಟಾ ರೋ ನಂಬರ್ 2ರಿಂದ ಆರಂಭವಾಗುತ್ತದೆ. ನೀವು ನಿಮ್ಮ ಇಷ್ಟಕ್ಕೆ ಟೆಂಪ್ಲೇಟ್ಗೆ ಹೆಸರನ್ನು ಕೊಡಬಹುದು. ಮುಂದೆ ಐಟಂ ಕೋಡ್ ಕಾಣುತ್ತೆ. ಐಟಂ ಕೋಡ್ ಕಾಲಂ ನಂಬರ್ 2ನಲ್ಲಿ ಇದ್ದರೆ ಕಾಲಂ ನಂಬರ್ 2 ಕಾಲಂ ಇಂಡೆಕ್ಸ್ ಆಗಿ ಆಯ್ಕೆ ಮಾಡಿ. ನೀವು ಹೆಸರನ್ನು ಕಾಲಂ ಇಂಡೆಕ್ಸ್ 3 ಆಯ್ಕೆ ಮಾಡಿದರೆ ಅದು ಹಾಗೆ ಲೇಬಲ್ ಆಗುತ್ತದೆ. ನಂತರ ಎಲ್ಲಾ ಅಗತ್ಯವಿರುವ ಫೀಲ್ಡ್ಸ್ ಆಯ್ಕೆ ಮಾಡಿ ಅದಕ್ಕೆ ಹೊಂದುವ ಕಾಲಂ ಇಂಡೆಕ್ಸ್. ಎಲ್ಲ ಫೀಲ್ಡ್ಸ್ ತುಂಬಿದ ಮೇಲೆ ಆಡ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಟೆಂಪ್ಲೇಟ್ ಯಶಸ್ವಿಯಾಗಿ ಸೇರಿಸಲಾಗುವುದು. ಟೆಂಪ್ಲೇಟ್ ಮ್ಯಾಪಿಂಗ್ ಎಡಿಟ್ ಮಾಡಬೇಕಾದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ ಬದಲಾವಣೆ ಮಾಡಿ, ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಟೆಂಪ್ಲೇಟ್ ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತದೆ. ಧನ್ಯವಾದಗಳು.